ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 10/2/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 23/9/1968. ಓಂ ನಮಃ ಶಿವಾಯ. ರಮತಾ ಯೋಗಿ ಮಕ್ಕಳೇ, ತಂದೆಯ ವಿನಃ ಈ 84 ಜನ್ಮಗಳ ಚಕ್ರವನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಆದರೆ ಜ್ಞಾನ ಅಂತೂ ಸಾಮಾನ್ಯ ಮಾತಾಗಿದೆ. ಬಾಕಿ ನೆನಪಿನ ಯಾತ್ರೆಯೇ ಮುಖ್ಯವಾಗಿದೆ. ಕೊನೆಯಲ್ಲಿ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ನೆನಪಿಗೆ ಬರಬಾರದು. ಬಲೆ ಮಾಯೆ ವಿರೋಧ ಮಾಡುತ್ತದೆ. ಆದರೆ ಮುಖ್ಯ ವಿಷಯವೇ ನೆನಪು ಮಾಡುವುದಾಗಿದೆ. ನಡೆಯುತ್ತಾ ತಿರುಗಾಡುತ್ತಾ ಕೆಲಸ ಕಾರ್ಯ ಮಾಡುತ್ತಾ ತಂದೆಯನ್ನು ನೆನಪು ಮಾಡುತ್ತೀರಿ. ಓಂ ನಮಃ ಶಿವಾಯ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ. ಈ 84 ಜನ್ಮಗಳ ಚಕ್ರದ ಜ್ಞಾನವೇನು ತಿಳಿಸಲಾಗುತ್ತಿದೆಯೋ ಇದು ಒಂದು ಜ್ಞಾನ ಆಗಿದೆ. ಜ್ಞಾನ ಅಂತೂ ನೀವು ಮಕ್ಕಳು ಜನ್ಮ ಜನ್ಮಾಂತರಗಳಿಂದ ಓದಿದ್ದೀರಿ ಮತ್ತು ಧಾರಣೆ ಮಾಡಿಕೊಳ್ಳುತ್ತಾ ಬಂದಿದ್ದೀರಿ. ಅದು ತುಂಬ ಸಹಜವಾಗಿದೆ. ಇದೇನು ಹೊಸ ಮಾತಲ್ಲ. ತಂದೆ ಕುಳಿತು ತಿಳಿಸುತ್ತಾರೆ, ನೀವು 84 ಜನ್ಮಗಳ ಪಾತ್ರವನ್ನು ಹೇಗೆ ಅಭಿನಯಿಸಿದ್ದೀರಿ. ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ನೀವು ಎಷ್ಟು ಪುನರ್ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಈ ಜ್ಞಾನ ಸಹಜ ರೀತಿಯಲ್ಲಿ ಬುದ್ಧಿಯಲ್ಲಿದೆ. ಇದು ಸಹ ಒಂದು ಶಿಕ್ಷಣ ಆಗಿದೆ. ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು, ಅದನ್ನು ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ತಂದೆಯೇ ತಿಳಿಸುತ್ತಾರೆ. ಇದನ್ನು ಈಗ ತಂದೆಯ ಮೂಲಕ ತಿಳಿದುಕೊಂಡಿದ್ದೀರಿ. ಅಂದರೆ ನಾವು 84 ಜನ್ಮಗಳ ಚಕ್ರವನ್ನು ಹೇಗೆ ಸುತ್ತಿ ಬಂದಿದ್ದೇವೆ ಎಂದು ತಿಳಿದುಕೊಂಡಿದ್ದೀರಿ. ತಂದೆ ಹೇಳುತ್ತಾರೆ, ಈ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದ ಮಾತು ನೆನಪಿನ ಯಾತ್ರೆಯಾಗಿದೆ. ಯಾವುದಕ್ಕೆ ಯೋಗ ಎಂದು ಹೇಳಲಾಗುತ್ತದೆ. ಯೋಗ ಅಕ್ಷರ ತುಂಬ ಪ್ರಸಿದ್ಧವಾಗಿದೆ. ಆದರೆ ಇದು ನೆನಪಿನ ಯಾತ್ರೆಯಾಗಿದೆ. ಹೇಗೆ ಮನುಷ್ಯರು ಯಾತ್ರೆಗಳಿಗೆ ಹೋಗುತ್ತಾರಲ್ಲವೇ, ಅವರು ಹೇಳುತ್ತಾರೆ, ನಾವು ಇಂಥ ತೀರ್ಥಯಾತ್ರೆಗೆ ಹೋಗುತ್ತೇವೆ. ಶ್ರೀನಾಥ ಅಥವಾ ಅಮರನಾಥ ಯಾತ್ರೆಗೆ ಹೋಗುತ್ತಾರೆ. ಅದೂ ಸಹ ನೆನಪಿರುತ್ತದೆ. ಈಗ ನಿಮಗೆ ಗೊತ್ತಿದೆ, ಆತ್ಮಿಕ ತಂದೆಯು ಬಹಳ ದೀರ್ಘವಾದ ನೆನಪನ್ನು ಕಲಿಸುತ್ತಾರೆ. ಅಂದರೆ ನನ್ನನ್ನು ನೆನಪು ಮಾಡಿ ಎಂದು. ಆ ಯಾತ್ರೆಗಳಿಂದ ಪುನಃ ಹಿಂತಿರುಗಿ ಬರುತ್ತಾರೆ. ಇದು ಆ ಯಾತ್ರೆಯಾಗಿದೆ. ಎಂದರೆ ಮುಕ್ತಿಧಾಮಕ್ಕೆ ಹೋಗಿ ನೆಲೆಸುವುದಾಗಿದೆ. ಬಲೆ ನಂತರ ಪಾತ್ರದಲ್ಲಿ ಬರಬೇಕಿದೆ. ಆದರೆ ಈ ಪ್ರಪಂಚದಲ್ಲಿಲ್ಲ. ಈ ಹಳೆಯ ಪ್ರಪಂಚದಿಂದ ನಿಮಗೆ ವೈರಾಗ್ಯವಿದೆ. ಇದು ಚೀಚಿ ರಾವಣನ ರಾಜ್ಯವಾಗಿದೆ ಅಲ್ಲವೇ? ಆದ್ದರಿಂದ ಮುಖ್ಯ ವಿಷಯ ನೆನಪಿನ ಯಾತ್ರೆಯಾಗಿದೆ. ಎಷ್ಟೋ ಮಕ್ಕಳು ಇದನ್ನು ತಿಳಿದುಕೊಂಡಿಲ್ಲ. ಅಂದರೆ ಹೇಗೆ ನೆನಪು ಮಾಡಬೇಕು ಎಂದು ತಿಳಿದುಕೊಂಡಿಲ್ಲ. ಯಾರು ತಿಳಿದುಕೊಂಡಿದ್ದಾರೋ ಅವರು ಏಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡುತ್ತಾರೆ. ಯಾರಾದರೂ ನೆನಪು ಮಾಡುತ್ತಾರೋ ಅಥವಾ ಇಲ್ಲವೋ ಇದು ನೋಡಲು ಯಾವುದೇ ವಸ್ತು ಬರುವುದಿಲ್ಲ. ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ನೋಡುವಂತಹ ವಸ್ತುವೇನಲ್ಲ, ಗೊತ್ತಾಗುವುದೂ ಇಲ್ಲ. ಇವರು ಈ ಸ್ಥಿತಿಯಲ್ಲಿ ಎಲ್ಲಿಯವರೆಗೆ ಇರಬಲ್ಲರು? ಎಲ್ಲಿಯವರೆಗೆ ನೆನಪಿನ ಯಾತ್ರೆಯಲ್ಲಿ ಕಾಯಂ ಆಗಿ ಇರುತ್ತಾರೆ ಎಂದು ಸ್ವತಃ ಅವರಿಗೆ ಗೊತ್ತು. ಯುಕ್ತಿಯಂತೂ ಅನೇಕರಿಗೆ ತಿಳಿಸುತ್ತಿರುತ್ತಾರೆ. ಕಲ್ಯಾಣಕಾರಿ ತಂದೆ ತಿಳಿಸಿದ್ದಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ಶಿವಬಾಬನನ್ನು ನೆನಪು ಮಾಡಿ. ಬಲೆ ತಮ್ಮ ಸೇವೆಯನ್ನೂ ಸಹ ಮಾಡುತ್ತೀರಿ. ಉದಾಹರಣೆಗೆ ಈ ಜಗರಾಮ್ ಪಹರೆಯಲ್ಲಿದ್ದಾರೆ. ಅಂದರೆ ಸೆಕ್ಯೂರಿಟಿ ಡ್ಯೂಟಿ ಮಾಡುತ್ತಿದ್ದಾರೆ. ಅವರು ಎಲ್ಲ ಕಡೆಯೂ ಸುತ್ತು ಹಾಕುತ್ತಿರುತ್ತಾರೆ. ಇವರಿಗೆ ನೆನಪಿನಲ್ಲಿರುವುದು ತುಂಬ ಸಹಜವಾಗಿದೆ. ತಂದೆಯ ನೆನಪಿನ ವಿನಃ ಬೇರೇನೂ ನೆನಪು ಬರಬಾರದು. ಬಾಬಾ ಉದಾಹರಣೆ ಕೊಟ್ಟು ಹೇಳುತ್ತಾರೆ, ಆ ನೆನಪಿನ ಯಾತ್ರೆಯಲ್ಲಿಯೇ ಹೋಗಿಬಿಡಿ. ಹೇಗೆ ಫಾದ್ರಿಗಳು ಹೋಗುತ್ತಾರೆ, ಎಷ್ಟು ಸೈಲೆನ್ಸ್ನಲ್ಲಿ ಹೋಗುತ್ತಾರೆ. ಹಾಗೆಯೇ ನೀವು ಮಕ್ಕಳೂ ಸಹ ತುಂಬ ಪ್ರೀತಿಯಿಂದ ತಂದೆಯನ್ನು ಮತ್ತು ಮನೆಯನ್ನು ನೆನಪು ಮಾಡಬೇಕು. ಈ ಗುರಿ ತುಂಬ ದೊಡ್ಡದಾಗಿದೆ. ಭಕ್ತ ಜನರೂ ಸಹ ಇದೇ ಪುರುಷಾರ್ಥ ಮಾಡುತ್ತಿರುತ್ತಾರೆ. ಆದರೆ ಅವರಿಗೆ ಇದು ಗೊತ್ತಿಲ್ಲ. ಅಂದರೆ ನಾವು ವಾಪಸ್ ಹೋಗಬೇಕು ಎನ್ನುವುದು ಗೊತ್ತಿಲ್ಲ. ಅವರು ತಿಳಿದುಕೊಳ್ಳುತ್ತಾರೆ, ಯಾವಾಗ ಕಲಿಯುಗ ಪೂರ್ಣವಾಗುವುದೋ ಆಗ ಹೋಗುತ್ತೇವೆ ಎಂದು. ಅವರಿಗೆ ಹೀಗೆ ಕಲಿಸುವವರು ಯಾರೂ ಇಲ್ಲ.
ನೀವು ಮಕ್ಕಳಿಗೆ ಕಲಿಸಲಾಗುತ್ತದೆ. ಹೇಗೆ ಕಾವಲು ಕಾಯುತ್ತಾ ಇರುತ್ತೀರೋ ಆಗ ಏಕಾಂತದಲ್ಲಿ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಒಳ್ಳೆಯದು. ನೆನಪಿನಿಂದಲೇ ಪಾಪಗಳು ಕತ್ತರಿಸುತ್ತವೆ. ಜನ್ಮ ಜನ್ಮಾಂತರಗಳ ಪಾಪ ತಲೆಯ ಮೇಲಿದೆಯಲ್ಲವೇ? ಯಾರು ಮೊದಲು ಸತೋಪ್ರಧಾನ ಆಗುತ್ತಾರೋ ರಾವಣನ ರಾಜ್ಯದಲ್ಲಿಯೂ ಸಹ ಮೊದಲು ಅವರೇ ಹೋಗುತ್ತಾರೆ. ಆದ್ದರಿಂದ ಅವರೇ ಪುನಃ ಎಲ್ಲರಿಗಿಂತ ಜಾಸ್ತಿ ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಕಲ್ಪಕಲ್ಪದ ಮಾತಾಗಿದೆ ಅಲ್ಲವೇ? ಆದ್ದರಿಂದ ಇವರಿಗೆ ನೆನಪಿನ ಯಾತ್ರೆಯಲ್ಲಿರಲು ತುಂಬ ಒಳ್ಳೆಯ ಅವಕಾಶವಿದೆ. ಇಲ್ಲಿ ಜಗಳವಾಡುವ ಮಾತೇ ಇಲ್ಲ. ಬರುತ್ತಾ ಹೋಗುತ್ತಾ ಅಥವಾ ಕುಳಿತು ಒಂದೇ ಏಟಿಗೆ ಎರಡೂ ಕಾರ್ಯ ಮಾಡಬಹುದು. ಅಂದರೆ ಕಾವಲು ಕಾಯುವ ಕಾರ್ಯವೂ ಮಾಡಬಹುದು, ಶಿವಬಾಬನನ್ನು ನೆನಪು ಮಾಡಬಹುದು. ಕರ್ಮ ಮಾಡುತ್ತಾ ತಂದೆಯನ್ನು ನೆನಪು ಮಾಡುತ್ತೀರಿ. ಕಾವಲು ಕಾಯುವವರಿಗೆ ಎಲ್ಲರಿಗಿಂತ ಜಾಸ್ತಿ ಲಾಭವಿದೆ. ಹಗಲಿರಲಿ ರಾತ್ರಿ ಇರಲಿ, ಯಾರು ಕಾವಲು ಕಾಯುತ್ತಾರೋ ಅವರಿಗೆ ತುಂಬ ಲಾಭವಿದೆ. ಒಂದು ವೇಳೆ ನೆನಪಿನಲ್ಲಿರುವ ಈ ಅಭ್ಯಾಸ ಆಗಿಬಿಟ್ಟರೆ ತಂದೆ ಈ ಸೇವೆಯು ತುಂಬ ಒಳ್ಳೆಯದು ಕೊಟ್ಟಿದ್ದಾರೆ ಎಂದು ಅವರು ಹೇಳುತ್ತಾರೆ. ಕಾವಲು ಕಾಯುವುದು ಮತ್ತು ನೆನಪಿನ ಯಾತ್ರೆ. ತಂದೆಯ ನೆನಪಿನಲ್ಲಿರಲು ಇದೂ ಸಹ ಒಳ್ಳೆಯ ಅವಕಾಶ ಸಿಗುತ್ತದೆ. ನೆನಪಿನ ಯಾತ್ರೆಯಲ್ಲಿರಲು ಭಿನ್ನ ಭಿನ್ನ ಯುಕ್ತಿಗಳನ್ನು ತಿಳಿಸಲಾಗುತ್ತದೆ. ಇಲ್ಲಿ ನೀವು ಎಷ್ಟು ನೆನಪಿನ ಯಾತ್ರೆಯಲ್ಲಿ ಇರಬಲ್ಲಿರೋ ಅಷ್ಟು ಹೊರಗಡೆ ವ್ಯಾಪಾರ ಇತ್ಯಾದಿಗಳಲ್ಲಿ ನೆನಪಿನಲ್ಲಿ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಮಧುಬನಕ್ಕೆ ರಿಫ್ರೆಶ್ ಆಗಲು ಬರುತ್ತಾರೆ. ಏಕಾಂತದಲ್ಲಿ ಹೋಗಿ ಒಂದು ಬೆಟ್ಟದ ಮೇಲೆ ಕುಳಿತು ನೆನಪಿನ ಯಾತ್ರೆಯಲ್ಲಿರಿ. ನಂತರ ಒಬ್ಬರು ಹೋಗಲಿ ಅಥವಾ ಇಬ್ಬರು ಮೂವರು ಹೋಗಲಿ, ಅಂದರೆ ಬೆಟ್ಟದ ಮೇಲೆ ಕೂತ್ಕೊಂಡು ನೆನಪು ಮಾಡಲಿಕ್ಕೆ 3 ಜನ ಆದರೂ ಒಟ್ಟಿಗೆ ಹೋಗಿ. ಇಲ್ಲಿ ಅವಕಾಶ ತುಂಬ ಚೆನ್ನಾಗಿದೆ. ತಂದೆಯ ನೆನಪು ಇದೇ ಮುಖ್ಯವಾಗಿದೆ. ಭಾರತದ ಪ್ರಾಚೀನ ಯೋಗ ತುಂಬ ಪ್ರಸಿದ್ಧವೂ ಆಗಿದೆ. ಈಗ ನಿಮಗೆ ಗೊತ್ತಿದೆ, ಈ ನೆನಪಿನಿಂದ ಪಾಪಗಳು ಕತ್ತರಿಸುತ್ತವೆ. ನಾವು ಸತೋಪ್ರಧಾನರಾಗುತ್ತೇವೆ. ಆದ್ದರಿಂದ ಇದರಲ್ಲಿ ಪುರುಷಾರ್ಥವೂ ಸಹ ಚೆನ್ನಾಗಿ ಮಾಡಬೇಕು. ಕೆಲಸ ಮಾಡುತ್ತಾ ತಂದೆಯನ್ನು ನೆನಪು ಮಾಡಿ ತೋರಿಸುವುದರಲ್ಲಿಯೇ ಬಹದ್ದೂರಿತನವಿದೆ. ಕರ್ಮವನ್ನು ಮಾಡಲೇಬೇಕು. ಏಕೆಂದರೆ ನೀವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ. ಗೃಹಸ್ಥ ವ್ಯವಹಾರದಲ್ಲಿದ್ದು ವ್ಯಾಪಾರ ಇತ್ಯಾದಿ ಮಾಡುತ್ತಾ ಬುದ್ಧಿಯಲ್ಲಿ ತಂದೆಯ ನೆನಪಿರಲಿ. ಇದರಿಂದ ನಿಮ್ಮ ಸಂಪಾದನೆ ತುಂಬ ಇದೆ. ಬಲೆ ಈ ವಿಚಾರ ಎಷ್ಟೋ ಮಕ್ಕಳ ಬುದ್ಧಿಯಲ್ಲಿ ಬರುವುದಿಲ್ಲ. ಬಾಬಾ ಹೇಳುತ್ತಾರೆ, ಚಾರ್ಟ್ ಇಡಿ. ಸ್ವಲ್ಪ ಸ್ವಲ್ಪ ಯಾರ್ಯಾರು ಬರೆಯುತ್ತಾರೆ. ತಂದೆ ಯುಕ್ತಿಗಳಂತೂ ತುಂಬ ತಿಳಿಸುತ್ತಾರೆ. ಮಕ್ಕಳು ಬಾಬಾರವರ ಬಳಿ ಹೋಗೋಣ ಎಂದು ಬಯಸುತ್ತಾರೆ. ಇಲ್ಲಿ ತುಂಬ ಸಂಪಾದನೆ ಮಾಡಿಕೊಳ್ಳಬಹುದು. ಏಕಾಂತ ತುಂಬ ಚೆನ್ನಾಗಿದೆ. ತಂದೆ ಸಮ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಏಕೆಂದರೆ ಜನ್ಮ ಜನ್ಮಾಂತರದ ಪಾಪ ತಲೆಯ ಮೇಲಿದೆ. ವಿಕಾರಕ್ಕೋಸ್ಕರ ಎಷ್ಟು ಜಗಳಗಳು ನಡೆಯುತ್ತವೆ ಎಂದು ತಂದೆಗೆ ಗೊತ್ತಿದೆ. ವಿಘ್ನಗಳು ಬರುತ್ತವೆ. ಮಕ್ಕಳು ಹೇಳುತ್ತಾರೆ, ಬಾಬಾ ನಮಗೆ ಪವಿತ್ರವಾಗಿರಲು ಬಿಡುವುದಿಲ್ಲ. ಅದಕ್ಕೆ ಬಾಬಾ ಹೇಳುತ್ತಾರೆ, ಒಳ್ಳೆಯದು ಮಗು, ನೀನು ನೆನಪಿನ ಯಾತ್ರೆಯಲ್ಲಿದ್ದು ಜನ್ಮ ಜನ್ಮಾಂತರದ ಪಾಪ ಏನಿದೆಯೋ ತಲೆಯ ಮೇಲೆ ಆ ಹೊರೆಯನ್ನು ಕೆಳಗಿಳಿಸಿಕೊ. ಮನೆಯಲ್ಲಿಯೇ ಕುಳಿತು ಶಿವಬಾಬನನ್ನು ನೆನಪು ಮಾಡುತ್ತಿರು. ನೆನಪು ಎಲ್ಲಿದ್ದರೂ ಮಾಡಬಹುದು. ಎಲ್ಲಿದ್ದರೂ ಈ ತಮ್ಮ ಅಭ್ಯಾಸ ಮಾಡಬೇಕು. ಯಾರೇ ಬರಲಿ ಅವರಿಗೆ ತಂದೆಯ ಸಂದೇಶ ಕೊಡಿ. ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಇದಕ್ಕೆ ಯೋಗ ಬಲ ಎಂದು ಹೇಳಲಾಗುತ್ತದೆ. ಬಲ ಎಂದರೆ ತಾಕತ್ತು, ಶಕ್ತಿ. ತಂದೆಗೆ ಸರ್ವಶಕ್ತಿವಂತ ಎಂದು ಹೇಳಲಾಗುತ್ತದೆ. ಹಾಗಾದರೆ ಆ ಶಕ್ತಿ ತಂದೆಯಿಂದ ಹೇಗೆ ಸಿಗುತ್ತದೆ? ತಂದೆ ಸ್ವತಃ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ನೀವು ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ತಮೋಪ್ರಧಾನರಾಗಿ ಬಿಟ್ಟಿದ್ದೀರಿ. ಆ ಶಕ್ತಿ ಸಂಪೂರ್ಣ ಖಾಲಿಯಾಗಿದೆ. ಯಾವ ಪೈಸೆಯೂ ಉಳಿದಿಲ್ಲ. ಅಂದರೆ ಆತ್ಮದೊಳಗೆ ಒಂದು ಪೈಸೆಯ ಶಕ್ತಿಯೂ ಉಳಿದಿಲ್ಲ. ಈ ಮಾತುಗಳನ್ನು ಪ್ರಪಂಚದ ಮನುಷ್ಯರು ಅವಶ್ಯವಾಗಿ ತಿಳಿದುಕೊಳ್ಳುವುದಿಲ್ಲ. ನಿಮ್ಮಲ್ಲಿ ಯಾರಾದರೂ ಇದ್ದರೆ
ಯಾರು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ, ತಂದೆಯನ್ನು ನೆನಪು ಮಾಡುತ್ತಾರೆ, ತಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು, ನಮ್ಮ ಚಾರ್ಟ್ ಹೇಗಿರುತ್ತದೆ ಎಂದು. ತಂದೆಯು ಎಲ್ಲ ಮಕ್ಕಳಿಗೂ ಹೇಳುತ್ತಾರೆ, ನೆನಪಿನ ಯಾತ್ರೆ ಮುಖ್ಯವಾಗಿದೆ. ನೆನಪಿನಿಂದಲೇ ನಿಮ್ಮ ಪಾಪಗಳು ಕತ್ತರಿಸುತ್ತವೆ. ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ತಂದೆ ಹೇಳುತ್ತಾರೆ, ಕಲ್ಪಕಲ್ಪವು ಪ್ರತಿ 5,000 ವರ್ಷಗಳ ನಂತರ ನಾನು ಬಂದು ನಿಮಗೆ ತಿಳಿಸುತ್ತೇನೆ. ಬಲೆ ಎಲ್ಲೇ ಇರಿ, ವಿದೇಶದಲ್ಲಿ ಒಂಟಿಯಾಗಿದ್ದರೂ, ಏಕೆಂದರೆ ಜೋಡಿಯಾಗಿದ್ದರೆ ಒಬ್ಬರಿಗೊಬ್ಬರು ಎಚ್ಚರಿಸುತ್ತಾರೆ. ಬಲೆ ಯಾರೂ ಎಚ್ಚರಿಸುವವರು ಇಲ್ಲದಿದ್ದರೂ ತಂದೆಯನ್ನು ನೆನಪು ಮಾಡಬಹುದು ಅಲ್ಲವೇ? ಮದುವೆಯಾಗಿದೆ ಎಂದು ತಿಳಿದುಕೊಳ್ಳಿರಿ. ಪತ್ನಿ ಬೇರೆ ಕಡೆ ಇದ್ದರೆ ಅವರಿಗೂ ಸಹ ಪತ್ರ ಬರೆಯಬಹುದು. ನೀವು ಕೇವಲ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ. ಈಗ ಈ 84 ಜನ್ಮಗಳ ಚಕ್ರ ಪೂರ್ಣವಾಗುತ್ತದೆ. ಈ ಹಳೆಯ ಪತಿತ ಪ್ರಪಂಚದ ವಿನಾಶ ಎದುರಿಗೆ ನಿಂತಿದೆ. ಬಾಬಾ ಯುಕ್ತಿಗಳನ್ನು ತುಂಬ ತಿಳಿಸುತ್ತಿರುತ್ತಾರೆ. ನಂತರ ಯಾರಾದರೂ ಮಾಡಲಿ ಬಿಡಲಿ ಅವರ ಇಷ್ಟ. ಮಕ್ಕಳು ಖಂಡಿತ ತಿಳಿದುಕೊಳ್ಳುತ್ತಿರಬಹುದು. ಬಾಬಾ ತುಂಬ ಒಳ್ಳೆಯ ಸಲಹೆಯನ್ನು ಕೊಡುತ್ತಾರೆ. ನಮ್ಮ ಕೆಲಸವಾಗಿದೆ ಮಿತ್ರ ಸಂಬಂಧಿಗಳು ಇತ್ಯಾದಿ ಯಾರೇ ಸಿಗಲಿ ಎಲ್ಲರಿಗೂ ಈ ಸಂದೇಶ ಕೊಡುವುದು. ಸ್ನೇಹಿತರಾಗಿರಲಿ ಅಥವಾ ಯಾರೇ ಆಗಿರಲಿ, ಸೇವೆ ಮಾಡುವ ಅಭ್ಯಾಸವಿರಬೇಕು. ನಿಮ್ಮ ಬಳಿ ಚಿತ್ರ ಅಂತೂ ಇದೆ, ಬ್ಯಾಡ್ಜ್ ಕೂಡ ಇದೆ. ಬ್ಯಾಡ್ಜ್ ತುಂಬ ಒಳ್ಳೆಯ ವಸ್ತುವಾಗಿದೆ. ಈ ಬ್ಯಾಡ್ಜ್ ಯಾರನ್ನಾದರೂ ಲಕ್ಷ್ಮೀನಾರಾಯಣರನ್ನಾಗಿ ಮಾಡಬಲ್ಲದು. ಕೇವಲ ನೀವು ತಿಳಿಸಬೇಕಿದೆ, ಇದು ತ್ರಿಮೂರ್ತಿಯ ಚಿತ್ರವಾಗಿದೆ. ಇವರ ಮೇಲೆ ಶಿವಬಾಬಾ ಇದ್ದಾರೆ. ಅಂದರೆ ತ್ರಿಮೂರ್ತಿಗಳಿಗಿಂತಲೂ ಮೇಲೆ ಶಿವಬಾಬಾ ಇದ್ದಾರೆ. ಅವರು ತ್ರಿಮೂರ್ತಿ ಚಿತ್ರ ಮಾಡುತ್ತಾರೆ. ಮೇಲೆ ಶಿವನನ್ನು ತೋರಿಸುವುದಿಲ್ಲ. ಶಿವನನ್ನು ತಿಳಿಯದೇ ಇರುವ ಕಾರಣ ಭಾರತದ ಹಡಗು ಮುಳುಗಿ ಹೋಗಿದೆ. ಈಗ ನೀವು ತಿಳಿಸುತ್ತೀರಿ. ಎಲ್ಲರಿಗಿಂತ ಮೊದಲು ಪರಮಪಿತ ಪರಮಾತ್ಮ ಶಿವ ರಚಯಿತ ಆಗಿದ್ದಾರೆ. ಯಾರ ಮೂಲಕ ಭಾರತದ ಹಡಗು ಪಾರಾಗುತ್ತದೆ ಅವರು ತ್ರಿಮೂರ್ತಿಯ ಅರ್ಥವನ್ನೇ ತಿಳಿದುಕೊಂಡಿಲ್ಲ. ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ. ಪತಿತರಾಗುತ್ತಾರೆ, ಆಗ ಕೂಗಿಕೊಳ್ಳುತ್ತಿರುತ್ತಾರೆ, ಹೇ ಪತಿತ ಪಾವನ, ನೀನು ಬಂದು ಪತಿತರಾದ ನಮ್ಮನ್ನು ಪಾವನರನ್ನಾಗಿ ಮಾಡು ಎಂದು. ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಇದು ಪತಿತ ಪ್ರಪಂಚವಾಗಿದೆ. ಎಷ್ಟು ಪೈಸೆ ಬೆಲೆಯದ್ದೂ ಇಲ್ಲದಂತಾಗಿದೆ. ಅಂದರೆ ಇದಕ್ಕೆ ಯಾವ ಬೆಲೆಯೂ ಇಲ್ಲ, ಸಂಪೂರ್ಣ ಸಾಧಾರಣ ಆಗಿದೆ. ಹೇಗೆ ತಂದೆ ಕುಳಿತು ತಿಳಿಸುತ್ತಾರೋ ಹಾಗೆ ನೀವೂ ಸಹ ಭಾಷಣ ಮಾಡಬೇಕು. ಬಲೆ ಮಕ್ಕಳು ಸೇವೆಯನ್ನು ಮಾಡುತ್ತಿರುತ್ತಾರೆ. ಡ್ರಾಮಾದ ಪ್ಲಾನ್ ಅನುಸಾರ ಹೀಗೆಯೇ ನಡೆಯುತ್ತಾ ಬಂದಿದೆ. ತಂದೆ ಸಹ ಡೈರೆಕ್ಷನ್ ಕೊಡುತ್ತಿರುತ್ತಾರೆ. ಈ ರೀತಿ ಮ್ಯೂಸಿಯಂ ತೆರೆಯಿರಿ, ಸೇವೆ ಮಾಡಿ, ಆಗ ತುಂಬ ಜನ ಬರುತ್ತಾರೆ. ಸರ್ಕಸ್ ಸಹ ದೊಡ್ಡ ದೊಡ್ಡ ನಗರಗಳಲ್ಲಿ ತೆರೆಯುತ್ತಾರಲ್ಲವೇ? ಅವರ ಬಳಿ ಎಷ್ಟೊಂದು ಸಾಮಾನುಗಳಿರುತ್ತವೆ. ಹಳ್ಳಿಯಿಂದ ಜನರು ನೋಡಲು ಬರುತ್ತಾರೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ನೀವೂ ಸಹ ಅಂತಹ ಸುಂದರವಾದ ಮ್ಯೂಸಿಯಂ ಮಾಡಿ ಅದನ್ನು ನೋಡಿ ಖುಷಿಯಾಗಲಿ. ನಂತರ ಬೇರೆಯವರಿಗೆ ಹೋಗಿ ಅವರು ಹೇಳಲಿ, ಇದೂ ಸಹ ತಿಳಿದುಕೊಂಡಿದ್ದೀರಿ. ಏನೆಲ್ಲ ಸೇವೆ ನಡೆಯುತ್ತಿದೆಯೋ ಕಲ್ಪದ ಹಿಂದೆ ಅದರಂತೆಯೇ ನಡೆಯುತ್ತಿರುತ್ತದೆ. ಆದರೆ ಸತೋಪ್ರಧಾನರಾಗುವ ಹಂಬಲ ತುಂಬ ಇಟ್ಟುಕೊಳ್ಳಬೇಕು. ಅದರಲ್ಲಿಯೇ ಮಕ್ಕಳು ಅಜಾಗರೂಕತೆ ಮಾಡುತ್ತಾರೆ. ಮಾಯೆ ವಿಘ್ನವನ್ನೂ ಸಹ ಇಂತಹ ನೆನಪಿನ ಯಾತ್ರೆಯಲ್ಲಿಯೇ ಹಾಕುತ್ತದೆ. ತಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು. ನಮಗೆ ಎಷ್ಟು ಅಭ್ಯಾಸವಿದೆಯೇ? ನಾವು ಪರಿಶ್ರಮ ಪಡುತ್ತಿದ್ದೇವೆ. ಹೇಗೆ ತಂದೆ ತಿಳಿಸುತ್ತಾರೆ, ಜ್ಞಾನ ಅಂತೂ ಸಾಮಾನ್ಯ ಮಾತಾಗಿದೆ. ತಂದೆಯ ವಿನಃ ಈ 84 ಜನ್ಮಗಳ ಚಕ್ರವನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಬಾಕಿ ನೆನಪಿನ ಯಾತ್ರೆಯೇ ಮುಖ್ಯವಾಗಿದೆ. ಒಬ್ಬ ತಂದೆಯ ವಿನಃ ಕೊನೆಯಲ್ಲಿ ಬೇರೆ ಯಾರೂ ನೆನಪಿಗೆ ಬರಬಾರದು. ಡೈರೆಕ್ಷನ್ಸ್ ಅಂತೂ ತಂದೆ ಸಂಪೂರ್ಣ ರೀತಿಯಲ್ಲಿ ಕೊಡುತ್ತಿರುತ್ತಾರೆ. ಬಲೆ ಮಾಯೆ ವಿರೋಧ ಮಾಡುತ್ತದೆ. ಮುಖ್ಯ ವಿಷಯವೇ ನೆನಪು ಮಾಡುವುದಾಗಿದೆ. ಎಲ್ಲರೂ ಇದನ್ನು ಕಲಿಸಲು ಸಾಧ್ಯವಿಲ್ಲ. ಅವರಿಗೆ ತಿಳಿದೇ ಇಲ್ಲ.
ನೀವು ಯಾರಿಗೇ ಆಗಲಿ ತಿಳಿಸಬಹುದು. ಬಲೆ ಯಾರೇ ಇರಲಿ, ನೀವು ಕೇವಲ ಈ ಬ್ಯಾಡ್ಜ್ ತೋರಿಸಿರಿ. ಬೇರೆ ಯಾರ ಬಳಿಯೂ ಇಂತಹ ಅರ್ಥಸಹಿತ ಬ್ಯಾಡ್ಜ್ ಇರುವುದೇ ಇಲ್ಲ. ಮಿಲಿಟರಿಯವರಿಗೂ ಸಹ ತುಂಬ ಸಿಗುತ್ತವೆ. ಯಾರು ಒಳ್ಳೆಯ ಕೆಲಸ ಮಾಡುತ್ತಾರೋ ಅವರಿಗೆ ಮೆಡಲ್ ಸಿಗುತ್ತದೆ. ರಾಯ್ ಸಾಹೇಬ್ ಮೆಡಲು. ಎಲ್ಲರೂ ನೋಡುತ್ತಾರೆ, ಇವರಿಗೆ ವಾಯ್ಸ್ರಾಯ್ನಿಂದ ಟೈಟಲ್ ಸಿಕ್ಕಿದೆ ಎಂದು. ಮೊದಲು ವಾಯ್ಸ್ರಾಯ್ ಇತ್ಯಾದಿ ಇರುತ್ತಿದ್ದರು. ಅವರನ್ನು ಕ್ವೀನ್ಗಳು ಅಂದರೆ ರಾಣಿಯರು ಅಪಾಯಿಂಟ್ ಮಾಡುತ್ತಿದ್ದರು. ಈಗ ಅವರ ಬಳಿಯೂ ಯಾವುದೇ ಶಕ್ತಿ ಇಲ್ಲ. ಈಗ ಎಷ್ಟೊಂದು ಜಗಳಗಳು ನಡೆಯುತ್ತಿವೆ. ನೀರಿಗೋಸ್ಕರ ಜಗಳ, ಭೂಮಿಗೋಸ್ಕರ ಜಗಳ. ಅಲ್ಲಿ ಬೇಕಾದಷ್ಟು ಜಮೀನು ಬಿದ್ದಿರುತ್ತದೆ. ಮೊದಲು ಜಮೀನು ತುಂಬ ಅಗ್ಗವಾಗಿತ್ತು, ಈಗ ಎಷ್ಟು ದುಬಾರಿಯಾಗಿದೆ. ಈ ಸಮಯದಲ್ಲಿ ತುಂಬ ಬೆಲೆ ಇದೆ, ಏಕೆಂದರೆ ಮನುಷ್ಯರು ಹೆಚ್ಚಾಗಿದ್ದಾರಲ್ಲವೇ. ಆದ್ದರಿಂದ ಅವರಿಗೆ ಖಂಡಿತ ಜಮೀನು ನಗರದಲ್ಲಿ ಬೇಕು. ಕಾಡಿನಲ್ಲಿರಲು ಭಯಪಡುತ್ತಾರೆ. ಎಷ್ಟೊಂದು ಮನುಷ್ಯರಿದ್ದಾರೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬಾ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ಇಷ್ಟೆಲ್ಲ ಜನ ಖಾಲಿಯಾಗಿ ಬಾಕಿ ಎಷ್ಟು ಸ್ವಲ್ಪ ಜನ ಇರುತ್ತಾರೆ. ಜಮೀನು ಎಷ್ಟೊಂದು ಇರುತ್ತದೆ, ಅಲ್ಲಿಯೂ ಎಲ್ಲವೂ ಹೊಸದಾಗಿರುತ್ತದೆ. 5 ತತ್ವಗಳೂ ಸಹ ಸತೋಪ್ರಧಾನವಾಗಿ ಬಿಡುತ್ತವೆ. ಗಣಿಗಳು ಇತ್ಯಾದಿ ಎಲ್ಲವೂ ಹೊಸದಾಗಿರುತ್ತದೆ. ಆ ಹೊಸ ಪ್ರಪಂಚದಲ್ಲಿ ಹೋಗಲು ಪುನಃ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯರು ಪುರುಷಾರ್ಥ ಮಾಡುತ್ತಾರೆ ಶ್ರೇಷ್ಠ ಪದವಿ ಪಡೆಯಲು. ಯಾರಾದರೂ ಸಂಪೂರ್ಣ ಪುರುಷಾರ್ಥ ಮಾಡದಿದ್ದರೆ ಇವರು ಫೇಲ್ ಆಗುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಸ್ವತಃ ನಾವು ಫೇಲ್ ಆಗುತ್ತೇವೆ ಎಂದು ಅವರಿಗೂ ಗೊತ್ತಾಗುತ್ತದೆ. ನಂತರ ಶಿಕ್ಷಣ ಇತ್ಯಾದಿಗಳನ್ನು ಬಿಟ್ಟು ಯಾವುದಾದರೂ ನೌಕರಿಗೆ ಸೇರಿಕೊಳ್ಳುತ್ತಾರೆ. ಹೀಗೆಲ್ಲ ನೌಕರಿಯಲ್ಲಿಯೂ ಸಹ ತುಂಬ ಕಠಿಣ ಕಾಯಿದೆಗಳನ್ನು ತೆಗೆಯುತ್ತಿರುತ್ತಾರೆ. ಮನುಷ್ಯರು ತುಂಬ ದುಃಖಿಯಾಗಿದ್ದಾರೆ. ಬಾಬಾ ಈಗ ನಮಗೆ ಎಂತಹ ದಾರಿ ತೋರಿಸುತ್ತಾರೆಂದರೆ 21 ಜನ್ಮಗಳವರೆಗೆ ದುಃಖದ ಹೆಸರಿರುವುದಿಲ್ಲ. ತಂದೆ ಹೇಳುತ್ತಾರೆ, ಕೇವಲ ನೆನಪಿನ ಯಾತ್ರೆಯಲ್ಲಿರಿ. ಎಷ್ಟಾಗುತ್ತದೆಯೋ ಅಷ್ಟು ನೆನಪು ಮಾಡಿರಿ. ನೆನಪು ಮಾಡಲು ರಾತ್ರಿ ತುಂಬ ಒಳ್ಳೆಯದು. ಬಲೆ ಮಲಗಿಕೊಂಡು ನೆನಪು ಮಾಡಿ. ಕೆಲವರಿಗೆ ಮಲಗಿದಾಗ ನಿದ್ದೆ ಬರುತ್ತದೆ. ಮುದುಕರಾಗಿದ್ದರೆ ಜಾಸ್ತಿ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲವೆಂದರೆ ಅವಶ್ಯವಾಗಿ ಮಲಗಿಬಿಡುತ್ತಾರೆ. ಮಲಗಿಕೊಂಡೇ ತಂದೆಯನ್ನು ನೆನಪು ಮಾಡುತ್ತೀರಿ. ಈ ಪಕ್ಕಾ ಸಂಪಾದನೆಯಲ್ಲಿ ಎಂದಿಗೂ ತೂಕಡಿಕೆ ಬರುವುದಿಲ್ಲ. ಯುವಕರಾಗಿದ್ದರೆ ಎದ್ದು ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ. ನೆನಪಿನ ಯಾತ್ರೆಯಲ್ಲಿ ಮಲಗಲು ಮನಸ್ಸೇ ಬರುವುದಿಲ್ಲ. ಒಳಗೆ ತುಂಬ ಖುಷಿಯಾಗುತ್ತಿರುತ್ತದೆ, ಏಕೆಂದರೆ ಬಹಳ ದೊಡ್ಡ ಸಂಪಾದನೆ ಇದೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ಸಮಯ ಇನ್ನೂ ಇದೆ, ಆದರೆ ಸಾವಿಗೆ ಯಾವುದೇ ಭರವಸೆ ಇಲ್ಲ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮುಖ್ಯ ವಿಷಯ ನೆನಪಿನ ಯಾತ್ರೆಯಾಗಿದೆ. ಹೊರಗಡೆ ನಗರಗಳಲ್ಲಿ ಕಷ್ಟವಿದೆ, ಇಲ್ಲಿ ಬರುತ್ತೀರಿ. ನಿಮಗೆ ಬಹಳ ಒಳ್ಳೆಯ ಅವಕಾಶ ಇಲ್ಲಿ ಸಿಗುತ್ತದೆ. ಯಾವುದೇ ಚಿಂತೆಯ ಮಾತಿಲ್ಲ. ಆದ್ದರಿಂದ ಇಲ್ಲಿ ಚಾರ್ಟ್ ಹೆಚ್ಚಿಸಿಕೊಳ್ಳುತ್ತೀರಿ. ಇದರಿಂದ ನಿಮ್ಮ ನಡವಳಿಕೆ ಸಹ ಸುಧಾರಣೆಯಾಗುತ್ತದೆ. ಆದರೆ ಮಾಯೆ ಕೂಡ ತುಂಬ ಪ್ರಬಲವಾಗಿದೆ. ಮನೆಯಲ್ಲಿರುವವರಿಗೆ ಅಷ್ಟು ಬೆಲೆ ಇರುವುದಿಲ್ಲ. ಆದರೂ ಸಹ ಈ ಸಮಯದಲ್ಲಿ ಅಣ್ಣಂದಿರ ರಿಸಲ್ಟ್ ತುಂಬ ಚೆನ್ನಾಗಿದೆ. ಎಷ್ಟೋ ಅಕ್ಕಂದಿರು ಬಾಬನಿಗೆ ಪತ್ರ ಬರೆಯುತ್ತಾರೆ. ಮದುವೆಗೋಸ್ಕರ ತುಂಬ ತೊಂದರೆ ಕೊಡುತ್ತಾರೆ. ಏನು ಮಾಡಲಿ ಎಂದು ಕೇಳುತ್ತಾರೆ. ಯಾರು ಗಟ್ಟಿ ಸೂಕ್ಷ್ಮ ಬುದ್ಧಿಯುಳ್ಳಂತಹ ಮಕ್ಕಳಾಗಿರುತ್ತಾರೋ ಅವರು ಎಂದಿಗೂ ಹೀಗೆ ಪತ್ರ ಬರೆಯುವುದಿಲ್ಲ. ಬರೆಯುತ್ತಾರೆಂದರೆ ಬಾಬಾ ತಿಳಿದುಕೊಳ್ಳುತ್ತಾರೆ, ಇವರು ಕುರಿ ಮೇಕೆಯಾಗಿದ್ದಾರೆ. ತಮ್ಮ ಜೀವನವನ್ನು ಉಳಿಸಿಕೊಳ್ಳುವುದು ತಮ್ಮ ಕೈಯಲ್ಲಿದೆ. ಆ ಪ್ರಪಂಚದಲ್ಲಿಯೂ ಅನೇಕ ಪ್ರಕಾರದ ದುಃಖಗಳಿವೆ. ಈಗ ತಂದೆಯು ತುಂಬ ಸಹಜವಾಗಿ ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಈ ಬ್ಯಾಡ್ಜ್ ಅಂತೂ ಸದಾ ಹಾಕಿರಲಿ. ಯಾರಿಗೇ ಆಗಲಿ ಅವರಿಗೆ ತಿಳಿಸಿ, ಶಿವಬಾಬಾ ಬ್ರಹ್ಮನ ಮೂಲಕ ಈ ಸ್ಥಾಪನೆ ಮಾಡುತ್ತಿದ್ದಾರೆ. ಎಷ್ಟು ಸಹಜ ಮಾತಾಗಿದೆ. ನೀವು ಮಕ್ಕಳು ಮಹಾನ್ ಭಾಗ್ಯಶಾಲಿಗಳಾಗಿದ್ದೀರಿ. ಯಾರು ಬಂದು ಸಾಹೇಬ್ ಜಾದೆಯರಾಗಿದ್ದೀರಿ, ಅಂದರೆ ರಾಜಕುಮಾರಿಯರಾಗಿದ್ದೀರಿ. ತಂದೆ ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ.
ತಂದೆ ಹೇಳುತ್ತಾರೆ, ನೀವು ನನಗೆ ಎಷ್ಟೊಂದು ನಿಂದನೆಗಳನ್ನು ಮಾಡಿದ್ದೀರಿ, ಅದು ಸಹ ಹಸಿ ನಿಂದನೆಗಳು. ಏನು ಮಾಡಿದ್ದೇವೆ ಎಂದು ತಿಳಿದುಕೊಳ್ಳುವುದೇ ಇಲ್ಲ, ನನಗೆ ಅಪಾರ ನಿಂದನೆಗಳನ್ನು ಕೊಡುತ್ತಾರೆ. ಎಷ್ಟು ತಮೋಪ್ರಧಾನರಾಗಿದ್ದಾರೆಂದರೆ ಆ ಮಾತೇ ಕೇಳಬೇಡಿ. ಇದಕ್ಕಿಂತ ಜಾಸ್ತಿ ಇನ್ನೇನು ಸಹಿಸಿಕೊಳ್ಳುತ್ತಾರೆ? ಹೇಳುತ್ತಾರಲ್ಲವೇ, ಜಾಸ್ತಿ ತೊಂದರೆ ಕೊಟ್ಟರೆ ಅವರನ್ನು ಮುಗಿಸಿಬಿಡುತ್ತೇವೆ ಎಂದು. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಶಾಸ್ತ್ರಗಳಲ್ಲಿ ಕಥೆಗಳನ್ನು ಬರೆದಿದ್ದಾರೆ. ಬಾಬಾ ಬಹಳ ಸಹಜ ಯುಕ್ತಿಗಳನ್ನು ತಿಳಿಸುತ್ತಾರೆ. ಕರ್ಮ ಮಾಡುತ್ತಾ ನನ್ನನ್ನು ನೆನಪು ಮಾಡಿರಿ, ಇದರಲ್ಲಿ ತುಂಬ ಲಾಭವಿದೆ. ಬೆಳಗ್ಗೆ ಎದ್ದು ನೆನಪಿನಲ್ಲಿ ಕುಳಿತುಕೊಳ್ಳಿ, ತುಂಬ ಮಜಾ ಬರುತ್ತದೆ. ಆದರೆ ಅಷ್ಟು ಅಭ್ಯಾಸವಿಲ್ಲ. ಟೀಚರ್ ವಿದ್ಯಾರ್ಥಿಗಳ ನಡವಳಿಕೆಯಿಂದ ಇವರು ಪಾಸ್ ಆಗುತ್ತಾರೋ ಫೇಲ್ ಆಗುತ್ತಾರೋ ಎಂದು ತಿಳಿದುಕೊಳ್ಳುತ್ತಾರೆ. ಅದೇ ರೀತಿ ತಂದೆಗೂ ಅರ್ಥವಾಗುತ್ತದೆ, ಇವರು ಫೇಲ್ ಆಗುತ್ತಾರೆ, ಅದೂ ಸಹ ಕಲ್ಪಾಂತರಕ್ಕೂ. ಬಲೆ ಭಾಷಣದಲ್ಲಿ ತುಂಬ ಹುಷಾರಿದ್ದಾರೆ, ಚಿತ್ರ ಪ್ರದರ್ಶನದಲ್ಲಿ ತಟ್ಟಂಥ ಜ್ಞಾನ ತಿಳಿಸುತ್ತಾರೆ, ಆದರೆ ನೆನಪು ಮಾಡುವುದಿಲ್ಲ. ಆ ನೆನಪಿನಲ್ಲಿಯೇ ಮಕ್ಕಳು ಫೇಲ್ ಆಗುತ್ತಾರೆ. ಅವಮಾನ ತುಂಬ ಮಾಡುತ್ತಾರೆ, ತಮ್ಮದೇ ಮಾಡಿಕೊಳ್ಳುತ್ತಾರೆ. ಶಿವಬಾಬನಿಗೆ ಡಿಸ್ರಿಗಾರ್ಡ್ ಅಂತೂ, ಶಿವಬಾಬನಿಗೆ ಅವಮಾನ ಅಂತೂ ಆಗುವುದಿಲ್ಲ, ತಮ್ಮದೇ ಮಾಡಿಕೊಳ್ಳುತ್ತಾರೆ. ಹೀಗೆ ಯಾರೂ ಹೇಳಲು ಸಾಧ್ಯವಿಲ್ಲ, ಬಾಬಾ ನಮಗೆ ನೆನಪು ಮಾಡಲು ಪುರುಸೊತ್ತಿಲ್ಲ ಎಂದು. ಈ ಮಾತನ್ನು ಬಾಬಾ ಒಪ್ಪುವುದೇ ಇಲ್ಲ. ಸ್ನಾನ ಮಾಡುವಾಗಲೂ ನೆನಪು ಮಾಡಬಹುದು, ಊಟ ಮಾಡುವಾಗಲೂ ತಂದೆಯನ್ನು ನೆನಪು ಮಾಡಿ. ಬಹಳ ಸಂಪಾದನೆ ಇದೆ, ಕೇವಲ ಭಾಷಣದಲ್ಲಿ ಪ್ರಸಿದ್ಧ ಆಗಿದ್ದಾರೆ, ಯೋಗವಿಲ್ಲ. ಆ ಅಹಂಕಾರವೂ ಸಹ ಕೆಳಗೆ ನಿಮ್ಮನ್ನು ಬೀಳಿಸುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಮಕ್ಕಳಿಗೆ ಆತ್ಮಿಕ ಬಾಪ್ ಮತ್ತು ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಶುಕ್ರಿಯಾ ಬಾಬಾ, ಧನ್ಯವಾದ. ವರದಾನ: ಫುಲ್ ಕಾಸ್ಟ್ ಬ್ರಾಹ್ಮಣ್ ಭವ. ಸ್ವಯಂ ಪುರುಷಾರ್ಥದಲ್ಲಿ ಮತ್ತು ಸೇವೆಯಲ್ಲಿ ಸದಾ ವೃದ್ಧಿಯಾಗುತ್ತಿರಲಿ. ಅದರ ಸಹಜ ವಿಧಿ ಯಾವುದು? ವೃದ್ಧಿಯ ಸಹಜ ಸಾಧನವಾಗಿದೆ ಅಮೃತ ವೇಳೆಯಿಂದ ಹಿಡಿದು ವಿಧಿಪೂರ್ವಕವಾಗಿ ನಡೆಯುವುದು. ಆಗ ಜೀವನ ವೃದ್ಧಿಯನ್ನು ಪಡೆಯುತ್ತದೆ. ಯಾವಾಗ ವಿಧಿಯಿಂದ ಕಾರ್ಯ ಮಾಡಲಾಗುತ್ತದೆಯೋ ಆಗ ಯಾವುದೇ ಕಾರ್ಯ ಸಫಲವಾಗುವುದು. ಬ್ರಾಹ್ಮಣ ಎಂದರೆ ವಿಧಿಪೂರ್ವಕ ಜೀವನ. ಒಂದು ವೇಳೆ ಯಾವುದೇ ಮಾತಿನಲ್ಲಿ, ಸ್ವಯಂ ಪುರುಷಾರ್ಥದಲ್ಲಿ ಅಥವಾ ಸೇವೆಯಲ್ಲಿ ವೃದ್ಧಿಯಾಗುತ್ತಿಲ್ಲವೆಂದರೆ ಖಂಡಿತ ಯಾವುದೋ ವಿಧಿಯ ಕೊರತೆ ಇದೆ. ಆದ್ದರಿಂದ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೆ ಮನಸ, ವಾಚ, ಕರ್ಮಣ ಹಾಗೂ ಸಂಪರ್ಕ ವಿಧಿಪೂರ್ವಕವಾಗಿತ್ತೆ, ಅಂದರೆ ವೃದ್ಧಿಯಾಯಿತೆ. ಆಗ ಹೇಳಲಾಗುತ್ತದೆ, ನೀವು ಫುಲ್ ಕಾಸ್ಟ್ ಬ್ರಾಹ್ಮಣ ಎಂದು. ಒಳ್ಳೆಯದು. ಓಂ ನಮಃ ಶಿವಾಯ.